ತುಂಬಾ ದಿನಗಳಿಂದ ಅಭಿಮಾನಿಗಳು ಕಾಯ್ತಾ ಇದ್ದಂತ ಫಸ್ಟ್ ಲುಕ್ ಇವತ್ತು ಯುಐನ ಫಸ್ಟ್ ಲುಕ್ ಲಾಂಚ್ ಆಗಿದೆ. ನೋಡಿದ ತಕ್ಷಣ ಎಲ್ರಿಗೂ ಒಂಥರ ಕುತೂಹಲ, ಒಂದಷ್ಟು ಕ್ಯೂರಿಯಾಸಿಟಿ ಏನೋ ಇದೆ ಇದ್ರಲ್ಲಿ ಅನ್ನೋದಂತೂ ಹುಟ್ಕೊಂಡಿತ್ತು. ಇವತ್ತು ನಿರಂಜನ್ ಅವರು ನಮ್ ಜೊತೆ ಇದ್ದಾರೆ, ಅವ್ರನ್ನ ಕೇಳೋಣ ಟೀಸರ್ ಫಸ್ಟ್ ಲುಕ್ ಏನ್ ಅನ್ನಿಸ್ತು ಅಂತ. ಹಾಯ್ ಸರ್, ಹೇಗಿದ್ದೀರಾ? ನಮಸ್ಕಾರ, ಎಲ್ಲರಿಗೂ ನಮಸ್ಕಾರ. ಫಸ್ಟ್ ಲುಕ್ ಇವತ್ತು ಅಂದ್ರೆ ನಮ್ಗೆ ಒಂಥರ ಇಡೀ ಜಗತ್ತನ್ನ ನೋಡ್ದಂಗಾಯ್ತು. ಆದಿ ಕಾಲದಿಂದ ಹಿಡಿದು ಇವತ್ತಿನವರೆಗೂ ಫ್ಯೂಚರ್ ಪ್ರೆಸೆಂಟ್ ಎಲ್ಲವನ್ನ ನೋಡ್ದಂಗಾಯ್ತು. ನಿಮ್ಗೆ ಏನ್ ಅನ್ನಿಸ್ತು? ನಂಗೆ ತುಂಬಾ ಖುಷಿ ಆಯ್ತು, ಯಾಕಂದ್ರೆ ನಾನು ಎಡಿಟಿಂಗ್ ಟೈಮ್ ಇಂದಾನು ನೋಡ್ತಾ ಇದ್ದೀನಿ, ಶೂಟಿಂಗ್ ಒಂದೊಂದ್ ಶಾರ್ಟ್ಸ್ ನೋಡ್ತಾ ಇರ್ತೀನಿ. ಸೊ ಒಂದೊಂದ್ ಶಾರ್ಟ್ ಅವ್ರು ಎಷ್ಟು ಡೆಡಿಕೇಶನ್ ಇಟ್ ಮಾಡ್ತಾರೋ ಆ ಫೈನಲ್ ಔಟ್ಪುಟ್ ನಮ್ಗೆ ಇಲ್ಲಿ ನೋಡಿದಾಗ ಅದೊಂಥರ ಬೇರೆ ಫೀಲ್ ಇರುತ್ತೆ. ಮ್ಯೂಸಿಕ್ ಎಲ್ಲ ಬಿದ್ದು, ಅಜನೀಶ್ವರ್ ಮ್ಯೂಸಿಕ್ ಎಲ್ಲ ಬಿದ್ದಾದ್ಮೇಲೆ ಇಟ್ ಟೇಕ್ಸ್ ಅಸ್ ಟು ಅ ಡಿಫರೆಂಟ್ ವರ್ಲ್ಡ್. ಅದಕ್ಕೆ ಅವ್ರು UI ವರ್ಲ್ಡ್ ಅಂತಾನೆ ಇಟ್ಟಿರೋದು ಅದಕ್ಕೆ. ಸೊ ನಮ್ ವರ್ಲ್ಡ್ ಎಸ್ಕೇಪ್ ಆಗಿ ಒಂದ್ ಬೇರೆ ವರ್ಲ್ಡ್ ಎಂಜಾಯ್ ಮಾಡೋಣ ಅಂತ ಇದು ಮಾಡಿದ್ದಾರೆ. ಸೊ ಅದ್ಭುತವಾಗಿ ಬರುತ್ತೆ, ಅದ್ಭುತವಾಗಿ ಬಂದಿದೆ ಆಕ್ಚುಲಿ ಸಿನಿಮಾ. ಅವ್ರ ಜೊತೆ ವರ್ಕ್ ಮಾಡ್ಬೇಕಾದ್ರೆ, ಯಾಕಂದ್ರೆ ನೀವು ಈಗ ಫೀಲ್ಡ್ ಅಲ್ಲಿ ಬೆಳೀತಾ ಇದ್ದೀರಾ, ಅವ್ರ ಜೊತೆ ವರ್ಕ್ ಮಾಡ್ಬೇಕಾದ್ರೆ ಏನೆಲ್ಲ ಅನ್ಸುತ್ತೆ? ಅಯ್ಯೋ, ಅವ್ರ ಜೊತೆ ವರ್ಕ್ ಮಾಡೋ ಭಾಗ್ಯ ನನಗಿನ್ನು ಕರೆಕ್ಟ್ ಆಗಿ ಸಿಕ್ಕಿಲ್ಲ. ಅವ್ರ ಜೊತೆ ನಾನು ಅಸೋಸಿಯೇಟ್ ಆಗಿ ವರ್ಕ್ ಮಾಡಿದೀನಿ ಉಪ್ಪಿಟು ಅಲ್ಲಿ. ನಾನು ಅವ್ರ ಹಿಂದೆ ವರ್ಕ್ ಮಾಡಿದೀನಿ ಸ್ಕ್ರೀನ್ ಅಲ್ಲಿ. ಬಟ್ ಐ ಡೋಂಟ್ ನೋ ವೆನ್ ಹಿಲ್ ಡೈರೆಕ್ಟ್ ಮೀ. ಅದೊಂದು ನನ್ ಭಾಗ್ಯ ಪಡ್ಕೊಂಡ್ ಬಂದಿರ್ಬೇಕು. ಬಟ್ ಡೆಫಿನೆಟ್ಲಿ ಅವ್ರ ವರ್ಕಿಂಗ್ ಸ್ಟೈಲ್ ಇದೆಯಲ್ಲ, ಎಲ್ಲಾರನು ಟೋಸ್ ಮೇಲೆ ನಿಲ್ಸಿರ್ತಾರೆ. ಯಾರೇ ಆಗಿರ್ಲಿ, ಉಪೇಂದ್ರ ಅವ್ರ ಸಿನಿಮಾ ಅಂದ್ರೆ ಶಾರ್ಪ್ನೆಸ್ ಹಂಗಿರುತ್ತೆ. ಏನ್ ಹೇಳಿದ್ರು ಟಕ ಟಕ ನಡಿಬೇಕು, ಪಕ್ಕ ಅವ್ರು ಅನ್ಕೊಂಡಿದ್ ಇಮೇಜ್ ಬರ್ಬೇಕು. ದಟ್ ಇಸ್ ಉಪೇಂದ್ರ ಸರ್. ಅದೇ ಅವ್ರ ಡೈರೆಕ್ಷನ್ ಅಂದ ಕೂಡಲೇ ಎಲ್ಲರ ಮೈಲೂ ಗೂಸ್ ಬಂಪ್ಸ್ ಬರೋದೇನಕ್ಕೆ ಅಂದ್ರೆ ಈಸ್ ದಟ್ ಕೈಂಡ್ ಆಫ್ ಅ ಡೈರೆಕ್ಟರ್. ಸೊ ವಿ ಆಲ್ ಲುಕ್ ಅಪ್ ಟು ಹಿಮ್ ಲೈಕ್ ಹೀಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಡೈರೆಕ್ಟರ್ಸ್ ಆಫ್ ಕನ್ನಡ ಇಂಡಸ್ಟ್ರಿ. ಸೊ ಏನೋ ಗೊತ್ತಿಲ್ಲ, ಯಾವಾಗ ಬರ್ದಿರುತ್ತೋ ಅದು ಅವ್ರ ಸಿನಿಮಾ ಮಾಡ್ಬೇಕು ಅಂತ ಅದು ಆಗುತ್ತೆ ಅವಾಗ. ಈಗ ಬರೀ ಕತ್ತಲು ಟೀಸರ್ ನೋಡಿದಾಗ ನಮ್ಗೆ ಏನ್ ತೋರಿಸಬಹುದು ಅನ್ನೋ ಕುತೂಹಲ ಇತ್ತು. ಇವತ್ತು ನೋಡಿದಾಗ ಅದು ಅದ್ಭುತ ಜಗತ್ತನ್ನ ನೋಡಿದ್ವಿ ನಾವು. ನೀವು ಟೀಸರ್ ನೋಡಿದಾಗ ಅಂತ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ರಾ? ಇಲ್ಲ, ನನಗೆ ಫಸ್ಟ್ ಟೈಮ್ ಅವ್ರು ಹೇಳಿದಾಗ ನಾನು ಏನು ತೋರಿಸಲ್ಲ, ಬರೀ ಆಡಿಯೋ ತೋರಿಸ್ತೀನಿ ಅಂದ್ರೆ ನನಗೆ ಶಾಕ್ ಆಯ್ತು. ಅಲ್ಲ, ಜನ ಎಲ್ಲ ಏನಂತಾರೆ, ಹೌ ವಿಲ್ ದೇ ರಿಯಾಕ್ಟ್ ಟು ದಿಸ್ ಅಂತ. ಬಟ್ ಅವ್ರಿಗಿಂತ ಸ್ಮಾರ್ಟ್, ನಮ್ಮೆಲ್ಲರಿಗಿಂತ ಸ್ಮಾರ್ಟ್ ಆಕ್ಚುಲಿ ಅವ್ರ ಹಿಸ್ ರಿಯಲ್ ಆಡಿಯನ್ಸ್, ಹಿಸ್ ಫ್ಯಾನ್ಸ್, ದೇ ಆರ್ ವೆರಿ ಸ್ಮಾರ್ಟ್. ಆ ಸೌಂಡ್ ಅಲ್ಲಿ ಡಿಕೋಡ್ ಮಾಡ್ತಾರೆ. ಇಲ್ಲೇನೋ ಹೇಳಿದಾರಲ್ಲ, ಇದ್ರಲ್ಲಿ ಏನ್ ಹೇಳಿದಾರೆ, ಇದೆಲ್ಲಿ ಬರುತ್ತೆ ಸೀಕ್ವೆನ್ಸ್. ಇವತ್ತು ಆಕ್ಚುಲಿ ನಮ್ಗೆಲ್ಲರಿಗೂ ಸ್ಯಾಟಿಸ್ಫೈ ಆಯ್ತು. ಯಾಕಂದ್ರೆ ಒಂದ್ಸಲಿ ಅದು ವಿಜುವಲಿ ಅವ್ರ ಏನ್ ಮಾಡ್ತಾ ಇದಾರೆ, ಅವ್ರ ಏನ್ ಹೇಳಕ್ ಹೊರಟಿದ್ದಾರೆ, ಯಾವ ವರ್ಲ್ಡ್ ಅಲ್ಲಿ ಹೇಳ್ತಾ ಇದಾರೆ, CG ಎಷ್ಟು ಚೆನ್ನಾಗಿದೆ ಅನ್ನೋದು ಇವತ್ತು ನಮಗ್ ಕಾಣಿಸ್ತು. ಸೊ ವಿ ಆರ್ ಆಲ್ ಎಂಥ್ರಿಲ್ಡ್ ಅಷ್ಟೇ. ಈಗ ಅಭಿಮಾನಿಗಳಾಗಿ ಅಥವಾ ಆಚೆ ನಿಂತು ನೋಡಿದಾಗ ಅವರ ಡೈರೆಕ್ಷನ್ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ. ಅವ್ರ ಡೈರೆಕ್ಷನ್ ಅಲ್ಲಿ ಸಿನಿಮಾ ಬರೋದು. ನೀವು ಅವ್ರ ಅಣ್ಣನ್ ಮಗ, ಸೊ ನಿಮ್ಗೆ ಬುದ್ಧಿವಂತರಿಗೆ ಮಾತ್ರ ಅನ್ನೋದೊಂದು ಟ್ಯಾಗ್ ಲೈನ್ ಅವ್ರ ಸಿನಿಮಾಗಳು. ನೀವು ಅವ್ರ ಅಣ್ಣನ್ ಮಗನಾಗಿ ಹೇಗೆ ಅರ್ಥ ಮಾಡ್ಕೊಂತೀರ ಅವ್ರ ಸಿನಿಮಾಗಳನ್ನ? ಈಸಿಯಾಗಿ ಅರ್ಥ ಆಗುತ್ತಾ? ಇಲ್ಲ, ಹೀಸ್ ಅ ಕ್ರಾಫ್ಟ್ ಮನ್. ಅದೇನಂದ್ರೆ ಬರೆಯೋದ್ರಲ್ಲಿ ಹೀಸ್ ಅನ್ ಎಕ್ಸ್ಪರ್ಟ್. ಸೊ ನಾನು ಈ ಸಿನಿಮಾದ 10 ವರ್ಷನ್ ಕೇಳಿದೀನಿ. ಅವ್ರು ಒಂದೊಂದು ವರ್ಷನ್ ನಮ್ಗೆ 3 ಸಿನಿಮಾ ಆಗುತ್ತೆ. ಅವ್ರು ಅದಷ್ಟು ವರ್ಷನ್ಸ್ ತಗೊಂಡ್ ಒಂದ್ ಸಿನಿಮಾ ಮಾಡ್ತಾರಲ್ಲ, ದಟ್ ಓನ್ಲಿ ಇಟ್ಸ್ ಪಾಸಿಬಲ್ ಬೈ ಉಪೇಂದ್ರ ಸರ್. ಸೊ ಚಿಕ್ಕಪ್ಪ ಅವ್ರ ಬ್ರೈನ್ ಅನ್ನ ಪ್ರಿಸರ್ವ್ ಮಾಡಿ ಇಡಬೇಕು ಲೈಫ್ ಲಾಂಗು. ಅಂಡ್ ವಿ ಹ್ಯಾವ್ ಟು ಲುಕ್ ಅಪ್ ಟು ಹಿಮ್, ಬಿಕಾಸ್ ಅವ್ರ ಮೈಂಡ್ ಅಲ್ಲಿ ಹುಟ್ಟೋ ಥಾಟ್ಸ್, ಕ್ರಿಯೇಟಿವ್ನೆಸ್, ಆಮೇಲೆ ಏನ್ ಹೇಳ್ಬೇಕು, ಫಿಲಾಸಫಿ, ಆಮೇಲೆ ಸೈಕಾಲಜಿ ಏನೇನ್ ಇಂಪ್ಲಿಮೆಂಟ್ ಮಾಡ್ತಾರೆ ಅವ್ರ ಸಿನಿಮಾದಲ್ಲಿ ಅನ್ನೋದು ಈ ಸಿನಿಮಾಲ್ ಗೊತ್ತಾಗುತ್ತೆ. ಆಬ್ವಿಯಸ್ಲಿ ಈ ಸಿನಿಮಾ ಇಟ್ ಇಸ್ ಅವ್ರಿಗೆ 10 ವರ್ಷ ತಗೊಳುತ್ತೆ ಒಂದೊಂದು ಡೈರೆಕ್ಷನ್ಗೆ. ಅಂದ್ರೆ ನೀವೇ ಅರ್ಥ ಮಾಡ್ಕೊಳ್ಳಿ, 10 ವರ್ಷದಲ್ಲಿ ಅವ್ರು ಎಷ್ಟು ವರ್ಕ್ ಮಾಡಿರ್ತಾರೆ, ಎಷ್ಟು ಥಾಟ್ ಪ್ರಾಸೆಸ್ ಅಲ್ಲಿ ಇರ್ತಾರೆ, ಏನ್ ಜನಕ್ಕೆ ತಲುಪಿಸ್ಬೇಕು, ಏನ್ ಹೊಸಾದ್ ಹೇಳ್ಬೇಕು, ಯಾವ ತರ ಹೇಳ್ಬೇಕು ಅನ್ನೋದು. ಸೊ ದಟ್ ಯುನೀಕ್ನೆಸ್ ಐ ಥಿಂಕ್ UI ವರ್ಲ್ಡ್ ಅಲ್ಲಿ ನಾವು ನೋಡ್ಬೋದು ಈ ಸರಿ. ಉಪೇಂದ್ರ ಅವರ ಮನೆ ಮಗ ನಿಮ್ಮ ಸಿನಿಮಾ ನೋಡೋದಕ್ಕೂ ಕೂಡ ಜನ ಕುತೂಹಲದಿಂದ ಕಾಯ್ತಾ ಇದ್ದಾರೆ. ನೆಕ್ಸ್ಟ್ ಸಿನಿಮಾ ಯಾವಾಗ ತೆರೆ ಮೇಲೆ ಬರುತ್ತೆ? ಇಲ್ಲ, ಖಂಡಿತ ಎಲ್ರು ಕೇಳ್ತಾ ಇದಾರೆ. ಸ್ವಲ್ಪ ಕೆಲಸದಲ್ಲೇ ಇದೀವಿ, ಒಂದಷ್ಟು ತಡವಾಗಿದೆ. ಸೊ ಅದಕ್ಕೆ ಕ್ಷಮೆ ಕೇಳ್ತೀನಿ. ಸೊ ಆದಷ್ಟು ಬೇಗ ಈ ವರ್ಷದಲ್ಲಿ ಆದಷ್ಟು ಬೇಗ 1-2 ಸಿನಿಮಾ ಪ್ಲಾನ್ ಅಲ್ಲಿ ಇದೆ. ಸೊ ಇಲ್ಲಿ ಫೈನಲ್ ಟಚಸ್ ಅಲ್ಲಿ ಇದೆ. ಮುಗಿದ ತಕ್ಷಣ ಐ ವಿಲ್ ಅನೌನ್ಸ್ ಮೈ ನೆಕ್ಸ್ಟ್ ಮೂವೀಸ್. ಇದಿಷ್ಟು UI ನೋಡಿದಂತ ನಿರಂಜನ್ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಮನೋಜ್ ಜೊತೆ ಸರೋಜಾ, ಚಿತ್ತಾರ, ಬೆಂಗಳೂರು. ಕನ್ನಡಿಗರ ಮನೆ ಮಾತಾಗಿರುವ ಸಿನಿ ಪತ್ರಿಕೆ ಚಿತ್ತಾರ, ಕರ್ನಾಟಕದ ನಂಬರ್ 1 ರೀಡರ್ಸ್ ಚಾಯ್ಸ್ ಎಂಟರ್ಟೈನ್ಮೆಂಟ್ ಮ್ಯಾಗಝೀನ್.